ಕರ್ತನ ಚಿತ್ತವನ್ನು ಅರಿತುಕೊಳ್ಳುವುದು ಹೇಗೆ? ಅಧ್ಯಾಯ 10. ಕೆಲವು ಮಾರ್ಗಗಳು. ದೇವರ ಚಿತ್ತವನ್ನು ತಿಳಿದುಕೊಳ್ಳಲು ಪಳಗಿದವರು ಪರಿಸ್ಥಿತಿಗಳನ್ನು, ಸಂದರ್ಭಗಳನ್ನು, ಬಾಯ ನುಡಿಗಳನ್ನು ಆಧಾರ ಮಾಡಿಕೊಂಡು ಕರ್ತನ ನಡೆಸುವಿಕೆಯನ್ನು ತಿಳಿದುಕೊಳ್ಳುವರು. ಕರ್ತನ ಮಕ್ಕಳಿಗೆ ಯಾವುದು ಪಕ್ಕನೆ ಸಂಭವಿಸುವುದಿಲ್ಲ. ಎಲ್ಲವೂ ಮೊದಲೇ ನಿಯೋಜಿಸಲ್ಪಟ್ಟದ್ದಾಗಿಯೂ ಆತನ ತೀರ್ಮಾನದಂತೆಯೂ ನಡೆಯುವುದು. ಒಂದು ಬಾಗಿಲು ಪಕ್ಕನೆ ಮುಚ್ಚಲ್ಪಡುವಾಗ ಕಳವಳ ಪಡುವ ಅವಶ್ಯವೇ ಇಲ್ಲ. ಕರ್ತನು ಮತ್ತೊಂದು ಉತ್ತಮವಾದ ಬಾಗಿಲನ್ನು ತೆರೆದುಕೊಡುವನು. ಕೆಲವು ಸಮಯಗಳಲ್ಲಿ ಚೆನ್ನಾಗಿ ಅನುಕೂಲವಾಗಿ ಕೂಡಿಬಂದ ವಿವಾಹ ಕಾರ್ಯಗಳು ಕೊನೆ ಗಳಿಗೆಯಲ್ಲಿ ನಿಂತು ಹೋಗುವವು. ಇದರಿಂದ ಹೆಣ್ಣಿನ ಮನೆಯವರು ಬಹಳವಾಗಿ ನೊಂದುಕೊಳ್ಳುವರು. ಆದರೆ ದೇವರ ಮಕ್ಕಳು, ಕರ್ತನ ಚಿತ್ತವನ್ನ ಅರಿತಿರುವವರು ಕಳವಳ ಪಡುವುದಿಲ್ಲ. ದೇವರನ್ನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುವವು ಎಂದುಕೊಂಡು ನಂಬಿಕೆಯಿಂದ ಕರ್ತನನ್ನು ಸ್ತುತಿಸಿ ಕೊಂಡಾಡುವರು. ಆಗ ಕರ್ತನು ವಿವಾಹ ನಿಂತು ಹೋದದ್ದರ ಕಾರಣವನ್ನು, ಹೊಸದಾಗಿ ಬರಲಿರುವ ಆಶೀರ್ವಾದಗಳನ್ನು ಕಾಣುವಂತೆ ಮಾಡುವನು. ನಾವು ಅನೇಕ ಪರಿಸ್ಥಿತಿಗಳನ್ನು ದಾಟಿ ಹೋಗುವಾಗ ಕರ್ತನ ಚಿತ್ತದ ಮೇಲೆಯೇ ಆತುಕೊಳ್ಳುವುದು ಒಳ್ಳೆಯದು. ಒಂದು ಕಾರನ್ನು ಚಲಾಯಿಸುವವನು ದಾರಿಯಲ್ಲಿರುವ ದೀಪಗಳನ್ನು ಗಮನಿಸುತ್ತಾನೆ. ಕೆಲವು ಬೆಳಕನ್ನು ಕಂಡ ಕೂಡಲೇ ತನ್ನ ಕಾರನ್ನು ನಿಲ್ಲಿಸಿಬಿಡುತ್ತಾನೆ. ಹಳದಿ ದೀಪ ಬಂದ ಕೂಡಲೇ ಚಾಲನೆಯ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾನೆ. ಹಸಿರು ದೀಪ ಬಂದ ಕೂಡಲೇ ಉತ್ಸಾಹದಿಂದ ವಾಹನವನ್ನ ಓಡಿಸುತ್ತಾನೆ. ಆದ್ದರಿಂದ ಅವನು ಆಪತ್ತಿಗೋ ವಿಪತ್ತಿಗೋ ಸಿಕ್ಕುವುದೇ ಇಲ್ಲ. ಅದೇ ರೀತಿ ದೇವಚಿತ್ತವನ್ನ ಎದುರು ನೋಡಿ ಕಾದಿರುವವನು ಪರಿಸ್ಥಿತಿಗಳನ್ನು ಪ್ರಾರ್ಥನೆಯೊಂದಿಗೆ ದಾಟಲು ಸಿದ್ಧವಾಗಿರುತ್ತಾನೆ. ಕರ್ತನು ಯಾವಾಗ ನಿಲ್ಲಿಸ ಮಾಡುವನು, ಯಾವಾಗ ಹೊರಡಲು ಸಿದ್ಧಪಡಿಸುವನು, ಯಾವಾಗ ಕೊಂಡೊಯ್ಯುವನು ಎಂಬುದನ್ನೆಲ್ಲ ಅರಿತುಕೊಳ್ಳುವನು. ಯೇಸು ಅಂದನು, ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರು ಅದರಂತೆಯೇ ಅಂದನು. ಯೋಹಾನ 3ನೇ ಅಧ್ಯಾಯ 8ನೇ ವಾಕ್ಯ. ಆಕಾಶದ ಸ್ಥಿತಿಯನ್ನು ನೋಡಿ ಇದು ಹೀಗೆ ಅದು ಹಾಗೆ ಅನ್ನೋದಕ್ಕೆ ಬಲ್ಲಿರಿ, ಆದರೆ ದೇವರ ಚಿತ್ತವನ್ನ ನಿಧಾನಿಸಿ ತಿಳಿದುಕೊಳ್ಳಲಾರಿರ. ಹಳೆ ಒಡಂಬಡಿಕೆಯ ಭಕ್ತರು ಯಾವ ರೀತಿಯಲ್ಲಿ ದೇವರ ಚಿತ್ತವನ್ನ ಅರಿತುಕೊಳ್ಳುತ್ತಿದ್ದರೆಂಬುದನ್ನ ಕುರಿತು ನೀವು ಕೆಲವು ಸಂದರ್ಭಗಳನ್ನು ಈ ಅಧ್ಯಾಯದಲ್ಲಿ ನೋಡಿಕೊಳ್ಳಬಹುದು. ಮೊದಲನೇದಾಗಿ ಉರಿಮ್ ತಮ್ಮೀಮ್. ಉರಿಮ್ ತಮ್ಮೀಮ್ ಎಂಬುದು ದೇವ ಚಿತ್ತವನ್ನ ತಿಳಿಸುವಂತ ಕರ್ತನ ಸಾಧನಗಳಾಗಿವೆ. ಅದನ್ನು ಧರಿಸಿಕೊಂಡಿದ್ದ ಯಾಜಕರ ಮೂಲಕ ಕರ್ತನು ಇಸ್ರಾಯೇಲ್ಯರೊಂದಿಗೆ ಮಾತನಾಡಿದನು. ಕರ್ತನು ಮೋಶೆಯ ಬಳಿ ದೈವ ನಿರ್ಣಯವನ್ನು ತಿಳಿಸುವ ಉರಿಮ್ ತಮ್ಮೀಮ್ ಎಂಬ ವಸ್ತುಗಳನ್ನು ಆ ಚೀಲದ ಪದಕದಲ್ಲಿ ಇಡಬೇಕು. ಆರೋನನು ಕರ್ತನ ಸನ್ನಿಧಿಗೆ ಹೋಗುವಾಗ ಅವು ಅವನ ಎದೆಯ ಮೇಲೆ ಇರುವವು. ವಿಮೋಚನ ಕಾಂಡ 28ನೇ ಅಧ್ಯಾಯ 30ನೇ ವಾಕ್ಯ ಎಂದು ಅಪ್ಪಣೆ ಮಾಡಿದನು. ಮಹಾಯಾಜಕನು ಉರಿಮ್ ತಮ್ಮೀಮನ್ನು ಧರಿಸಿಕೊಂಡು ಕರ್ತನ ಸನ್ನಿಧಾನದಲ್ಲಿ ಬರುವಾಗ ಆ ಉರಿಮ್ ತಮ್ಮೀಮ್ ಮೂಲಕವಾಗಿ ಕರ್ತನು ಮಹಾಯಾಜಕನೊಂದಿಗೆ ಮಾತನಾಡುವನು. ಕರ್ತನ ಮನದಲ್ಲಿರುವುದನ್ನು ಯಾಜಕನು ಅರಿತುಕೊಳ್ಳುವನು. ವಿಮೋಚನ ಕಾಂಡ 33:8, ಯಜ್ರ 2:63, ಯಾಜಕ ಕಾಂಡ 8:8. ಉರಿಮ್ ಎಂದರೆ ಬೆಳಕು ಎಂದು, ತಮ್ಮೀಮ್ ಎಂದರೆ ಪರಿಪೂರ್ಣತೆ ಎಂದು ಅರ್ಥ. ಹಳೆ ಒಡಂಬಡಿಕೆಯಲ್ಲಿ ಉರಿಮ್ ಮತ್ತು ತಮ್ಮೀಮನ್ನ ಧರಿಸಿ ದೇವರ ಚಿತ್ತವನ್ನ ತಿಳಿಯುತ್ತಿದ್ದರು. ಹೊಸ ಒಡಂಬಡಿಕೆಯಲ್ಲಿ ನಾವೇ ಯಾಜಕರು, ರಾಜರು ಆಗಿರುವುದರಿಂದ ನಾವೇ ದೇವರ ಚಿತ್ತವನ್ನ ಅರಿತುಕೊಳ್ಳಬೇಕು. ಇಂದು ನಮಗಿರುವ ಉರಿಮ್ ತಮ್ಮೀಮ್ಗಳಾವುವು? ಉರಿಮ್ ಎಂದರೆ ಬೆಳಕು ಎಂದು, ತಮ್ಮೀಮ್ ಎಂದರೆ ಪರಿಪೂರ್ಣತೆ ಎಂದು ಅರ್ಥ. ಉರಿಮ್ ಎಂದರೆ ಬೆಳಕು ಎಂದು ನೋಡಿದೆವು. ನಮಗೆ ಸತ್ಯವೇದವೇ ಬೆಳಕು. ನಿನ್ನ ವಾಕ್ಯವು ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕೂ ಆಗಿದೆ. ಕೀರ್ತನೆ 119, 105ನೇ ವಾಕ್ಯ. ತುಮ್ಮೀಮ್ ಎಂದರೆ ಪರಿಪೂರ್ಣತೆ ಎಂದು ನೋಡಿದೆವು. ನಮ್ಮನ್ನು ಪರಿಪೂರ್ಣತೆಯಲ್ಲಿ ನಡೆಸುವಾತನು ಪವಿತ್ರಾತ್ಮನೇ. ನಮ್ಮನ್ನು ಪರಿಪೂರ್ಣಗೊಳಿಸಿ ಸಕಲ ಸತ್ಯದಲ್ಲಿ ನಡೆಸುವಾತನು ಪವಿತ್ರಾತ್ಮನೇ ಆಗಿದ್ದಾನೆ. ಯೋಹಾನ 16:13. ಆತನೇ ನಮಗೆ ತುಮ್ಮೀಮ್ ದೇವ ಮಗುವೆ. ನಿನ್ನ ಆಂತರ್ಯದೊಳಗೆ ಊರಿಮ್ ಎಂಬ ವೇದ ವಾಕ್ಯವು, ತುಮ್ಮೀಮ್ ಎಂಬ ಪವಿತ್ರಾತ್ಮನು ಯಾವಾಗಲೂ ಇರಲಿ. ಆಗ ನೀನು ಸುಲಭವಾಗಿ ದೇವರ ಚಿತ್ತವನ್ನ ತಿಳಿದುಕೊಳ್ಳುವೆ. ಎರಡನೇದಾಗಿ ಗುರುತುಗಳು ದೇವರ ಚಿತ್ತವು. ದೇವರ ಚಿತ್ತವನ್ನು ಅರಿಯುವ ಹಾಗೆ ಒಂದು ನೂತನ ವಿಧವನ್ನು ಗಿದ್ಯೋನನು ಕೈಕೊಂಡನು.
ಅವನು ದೇವರಿಗೆ, ಇಗೋ, ನಾನು ಕಣದಲ್ಲಿ ಕುರಿಯ ತುಪ್ಪಟವನ್ನ ಇಡುತ್ತೇನೆ, ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದ್ದರೆ ನೀನು ಹೇಳಿದಂತೆಯೇ ಇಸ್ರಾಯೇಲ್ಯರನ್ನು ನನ್ನ ಮೂಲಕವಾಗಿ ರಕ್ಷಿಸುವಿ ಎಂದು ತಿಳಿಯುವೆನು ಎಂಬುದಾಗಿ ವಿಜ್ಞಾಪಿಸಿದನು. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 37ನೇ ವಾಕ್ಯ. ಹಾಗೆಯೇ ಆಯಿತು. ಅವನು ಮರುದಿನ ಹೊತ್ತಾರೆಯಲ್ಲಿ ಎದ್ದು ತುಪ್ಪಟವನ್ನ ಒತ್ತಿ ಹಿಂಡಲು ಮಂಜಿನ ನೀರು ಒಂದು ಬಟ್ಟಲಾಯಿತು. ಮುಖ್ಯವಾದ ತೀರ್ಮಾನಗಳನ್ನು ಮಾಡಬೇಕಾದಾಗ ಮಾತ್ರವೇ ಬಹಳ ಪ್ರಾರ್ಥನೆಯ ಮೂಲಕ ಈ ವಿಧವಾದ ಗುರುತುಗಳನ್ನು ಕರ್ತನ ಬಳಿ ಕೇಳಿಕೊಳ್ಳಬಹುದೇ ಹೊರತು ಕರ್ತನ ನಡೆಸುವಿಕೆಗೆ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಡುವುದು ಒಳ್ಳೆಯದು. ಕರ್ತನನ್ನು ನಾವು ಪರೀಕ್ಷಿಸಬಾರದು. ಕೆಲವರು ಸಣ್ಣ ಸಣ್ಣ ವಿಷಯಗಳಿಗೆ ಸೂಚನೆಗಳನ್ನು, ಗುರುತುಗಳನ್ನು ಕೇಳುತ್ತಾರೆ. ಉರೀಮೆಂಬ ಸತ್ಯವೇದದಲ್ಲಿ ಸಕಲವನ್ನು ಬರೆದು ನಮ್ಮ ಕೈಗಳಲ್ಲಿ ಕೊಟ್ಟಿರುವ ಕರ್ತನ ಬಳಿ ಬೇರೆ ಯಾವ ಗುರುತನ್ನು ಕೇಳಬಹುದು? ಸತ್ಯಕ್ಕೂ ವಾಕ್ಯಕ್ಕೂ ಆತ್ಮನ ನಡೆಸುವಿಕೆಗೂ ನಮ್ಮನ್ನ ಒಪ್ಪಿಸಿಕೊಡಬೇಕು. ವಾಕ್ಯ ಹೇಳುತ್ತದೆ, ಯಾವನು ಕರ್ತನಲ್ಲಿ ಭಯಭಕ್ತಿಯುಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಕೀರ್ತನೆ 25ನೇ ಅಧ್ಯಾಯ 12ನೇ ವಾಕ್ಯ.